ನಮಸ್ಕಾರ. ಔರಂಗಜೇಬ್ ಮೊಘಲ್ ಸಾಮ್ರಾಜ್ಯದ ಅತ್ಯಂತ ಶಕ್ತಿಶಾಲಿ ಆದ್ರೆ ಅಷ್ಟೇ ವಿವಾದಾತ್ಮಕ ಚಕ್ರವರ್ತಿ. ಇತಿಹಾಸದ ಪುಟಗಳಲ್ಲಿ ಅವನನ್ನು ವಿರೋಧಾಭಾಸಗಳ ಚಕ್ರವರ್ತಿ ಅಂತಾನೆ ಕರೆಯಲಾಗುತ್ತೆ. ಬನ್ನಿ, ಇವತ್ತು ಅವನ ಕಥೆಯನ್ನೇ ಸ್ವಲ್ಪ ಬಿಡಿಸಿ ನೋಡೋಣ. ಇಲ್ಲಿರೋ ದೊಡ್ಡ ಪ್ರಶ್ನೆ ಏನು ಗೊತ್ತಾ? ಒಬ್ಬನೇ ರಾಜ ತನ್ನ ಸಾಮ್ರಾಜ್ಯವನ್ನ ಅದರ ಅತ್ಯುನ್ನತ ಶಿಖರಕ್ಕೆ ಕೊಂಡೊಯ್ಯುತ್ತಾ ಅದೇ ಸಮಯದಲ್ಲಿ ಅದರ ಪತನಕ್ಕೆ ಬೀಜ ಬಿತ್ತೋಕೆ ಹೇಗೆ ಸಾಧ್ಯ? ಇದೇ ವಿಚಿತ್ರ ಅಲ್ವಾ? ಔರಂಗಜೇಬನ ಸುಮಾರು 50 ವರ್ಷಗಳ ಆಳ್ವಿಕೆ ಇದೇ ಒಂದು ವಿರೋಧಾಭಾಸದ ಸುತ್ತ ಗಿರಿಕಿ ಹೊಡೆಯುತ್ತೆ. ಸರಿ, ಈ ವಿರೋಧಾಭಾಸವನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಅವನ ಆರಂಭದ ದಿನಗಳಿಗೆ ಹೋಗ್ಬೇಕಾಗತ್ತೆ. 1618ರಲ್ಲಿ ಜಗತ್ಪ್ರಸಿದ್ಧ ತಾಜ್ ಮೆಹಲ್ ಕಟ್ಸಿದನಲ್ಲ, ಆ ಶಹಜಹಾನ್ ಮತ್ತು ಮುಮ್ತಾಜ್ ಮೆಹಲ್ ಇವರ ಮಗನಾಗಿ ಹುಟ್ಟಿದವನೇ ಈ ಔರಂಗಜೇಬ್ ಆಲಂಗೀರ್. ಅವನ ವ್ಯಕ್ತಿತ್ವ ಹೇಗಿತ್ತು ಅಂತ ಗೊತ್ತಾಗೋಕೆ ಅವನ ಅಣ್ಣ ದಾರಾ ಶಿಕೋಹನ್ ನೋಡಿದ್ರೆ ಸಾಕು. ಇಬ್ಬರೂ ಸಂಪೂರ್ಣ ವಿರುದ್ಧ. ದಾರಾ ತನ್ನ ಮುತ್ತಾತ ಅಕ್ಬರ್ ತರನೇ ಎಲ್ಲ ಧರ್ಮಗಳ ಬಗ್ಗೆ ಸಹಿಷ್ಣುತೆ ಇರಬೇಕು ಅಂತ ನಂಬಿದ್ದ. ಆದ್ರೆ ಔರಂಗಜೇಬ್ ಇದಕ್ಕೆ ತದ್ವಿರುದ್ಧ. ಕಟ್ಟುನಿಟ್ಟಿದಾದ ಇಸ್ಲಾಮಿಕ್ ನೀತಿಗಳನ್ನೇ ಪಾಲಿಸಬೇಕು ಅಂತಿದ್ದ. ಇದು ಕೇವಲ ಅಣ್ಣ ತಮ್ಮಂದಿರ ಜಗಳ ಆಗಿರ್ಲಿಲ್ಲ, ಬದಲಿಗೆ ಸಾಮ್ರಾಜ್ಯದ ಭವಿಷ್ಯವನ್ನೇ ನಿರ್ಧರಿಸುವಂಥ ಒಂದು ದೊಡ್ಡ ಸೈದ್ಧಾಂತಿಕ ಸಂಘರ್ಷವಾಗಿತ್ತು. ಇದೇ ಹೊತ್ತಲ್ಲಿ ಅವರ ತಂದೆ ಶಹಜಹಾನ್ ಅನಾರೋಗ್ಯಕ್ಕೆ ತುತ್ತಾದ್ರು. ಅಷ್ಟೇ, ಸಿಂಹಾಸನಕ್ಕಾಗಿ ಈ ಸಹೋದರರ ನಡುವೆ ಶುರುವಾಗಿದ್ದೇ ಒಂದು ರಕ್ತಸಿಕ್ತ ಹೋರಾಟ. ಇದು ಮೊಘಲ್ ಇತಿಹಾಸದ ಅತ್ಯಂತ ಕರಾಳ ಅಧ್ಯಾಯಗಳಲ್ಲಿ ಒಂದಾಗಿ ದಾಖಲಾಗಿದೆ. ಅಧಿಕಾರ ಹಿಡಿಯೋಕೆ ಔರಂಗಜೇಬ್ ತುಳಿದ ದಾರಿ ಇದೆಯಲ್ಲ, ಅದು ತುಂಬಾನೇ ನಿರ್ದಯವಾಗಿತ್ತು. ಮೊದಲು ತನ್ನ ಇನ್ನೊಬ್ಬ ಸಹೋದರ ಮುರಾದ್ ಜೊತೆ ಕೈಜೋಡಿಸ್ದ. ಆಮೇಲೆ ಕೆಲಸ ಮುಗಿದ್ಮೇಲೆ ಅವನನ್ನೇ ಮೋಸದಿಂದ ಜೈಲಿಗೆ ಹಾಕಿದ. ತನ್ನ ಮುಖ್ಯ ಪ್ರತಿಸ್ಪರ್ಧಿ ಅಣ್ಣ ದಾರಾ ಶಿಕೋಹ್ನ ಯುದ್ಧದಲ್ಲಿ ಸೋಲಿಸಿ ಇಡೀ ಜನರೆದುರು ಅವಮಾನ ಮಾಡಿ ಕೊನೆಗೆ ಮರಣದಂಡನೆ ವಿಧಿಸ್ತ. ಆದ್ರೆ ಅವನ ಅಂತಿಮ ನಡೆ ಇದೆಯಲ್ಲ, ಅದು ಇದಕ್ಕಿಂತಲೂ ಕ್ರೂರವಾಗಿತ್ತು. ಹೌದು, ಇದು ನಿಜಕ್ಕೂ ಆಘಾತಕಾರಿ. ಅವನು ತನ್ನ ಸ್ವಂತ ತಂದೆ ಚಕ್ರವರ್ತಿ ಶಹಜಹಾನನನ್ನ ಆಗ್ರಾಕೋಟೆಯಲ್ಲಿ ಗೃಹಬಂಧನದಲ್ಲಿ ಇಟ್ಟುಬಿಟ್ಟ. ಮೊಘಲ್ ಇತಿಹಾಸದಲ್ಲಿ ಬೇರೆ ಯಾವ ಚಕ್ರವರ್ತಿಯೂ ಈ ಥರ ಮಾಡಿರಲಿಲ್ಲ. ಈ ಕೆಲ್ಸದಿಂದ ಅವನ ಅಧಿಕಾರ ಗಟ್ಟಿಯಾಗಿದ್ದೇನೋ ನಿಜ, ಆದ್ರೆ ಅವನ ಹೆಸರಿಗೆ ಒಂದು ಅಳಿಸಲಾಗದ ಕಳಂಕ ಮೆತ್ತುಕೊಡಿತು. ಸರಿ, ಸಿಂಹಾಸನ ಏರಿದ್ಮೇಲೆ ಔರಂಗಜೇಬ್ ತನಗ್ತಾನೆ ಆಲಂಗೀರ್ ಅನ್ನೋ ಬಿರುದನ್ನ ಕೊಟ್ಕೊಂಡ. ಆಲಂಗೀರ್ ಅಂದ್ರೆ ವಿಶ್ವ ವಿಜೇತ ಅಂತ. ಹೆಸರಿಗೆ ತಕ್ಕ ಹಾಗೆ ಅವನ ಸಂಪೂರ್ಣ ಗಮನ ಈಗ ಸಾಮ್ರಾಜ್ಯವನ್ನ ವಿಸ್ತರಿಸೋದ್ರ ಕಡೆಗೆ ಹೋಯಿತು. ಅವನ ಆಳ್ವಿಕೆಯಲ್ಲೇ ನೋಡಿ, ಮೊಘಲ್ ಸಾಮ್ರಾಜ್ಯ ತನ್ನ ಅತಿದೊಡ್ಡ ಭೌಗೋಳಿಕ ವಿಸ್ತಾರವನ್ನ ತಲುಪಿದ್ದು. ದಕ್ಷಿಣದಲ್ಲಿ ಬಿಜಾಪುರ ಮತ್ತೆ ಗೋಲ್ಗೊಂಡ ಸುಲ್ತಾನರನ್ನ ಸೋಲಿಸಿದ. ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿತ್ತು ಅಂದ್ರೆ, ಒಂದು ಕಡೆ ಕಾಬೂಲಿನಿಂದ ಇನ್ನೊಂದು ಕಡೆ ಸುಮಾರು ಕಾವೇರಿ ನದಿ ತನಕ. ಅಕ್ಷರಶಃ ಇಡೀ ಭಾರತ ಉಪಖಂಡದ ಇತಿಹಾಸದಲ್ಲೇ ಅಷ್ಟು ದೊಡ್ಡ ಸಾಮ್ರಾಜ್ಯ ಬೇರೊಂದಿರಲಿಲ್ಲ. ಆದ್ರೆ ಈ ವಿಜಯದ ಹಾದಿ ಹೂವಿನ ಹಾಸಿಗೆಯೇನೂ ಆಗಿರಲಿಲ್ಲ. ಅದರಲ್ಲೂ ದಖನ್ ಪ್ರಸ್ಥಭೂಮಿಯಲ್ಲಿ ಮರಾಠರ ಧೀಮಂತ ನಾಯಕ ಛತ್ರಪತಿ ಶಿವಾಜಿ ರೂಪದಲ್ಲಿ ಅವನಿಗೆ ಒಂದು ದೊಡ್ಡ ಸವಾಲು ಎದುರಾಯಿತು. ಇದು ಸಣ್ಣಪುಟ್ಟ ಸವಾಲಲ್ಲ, ಅವನ ಆಳ್ವಿಕೆಯ ಬಹುದೊಡ್ಡ ಭಾಗವನ್ನೇ ಆವರಿಸಿಕೊಂಡ ಒಂದು ದೀರ್ಘ ಸಂಘರ್ಷವಾಗಿತ್ತು. ಕಲ್ಪನೆ ಮಾಡ್ಕೊಳ್ಳಿ, ಸುಮಾರು 25 ವರ್ಷಗಳ ಕಾಲ, ಅಂದ್ರೆ ಒಂದು ಕಾಲು ಶತಮಾನ. ಈ ಅಂತ್ಯವಿಲ್ಲದ ರಕ್ತಸಿಕ್ತ ಯುದ್ಧಗಳು ಮೊಘಲ್ ಸಾಮ್ರಾಜ್ಯದ ಬೊಕ್ಕಸವನ್ನ ಸಂಪೂರ್ಣವಾಗಿ ಖಾಲಿ ಮಾಡ್ಬಿಟ್ಟವು. ಸೈನ್ಯ ದಣಿದೋಗಿತ್ತು, ಖಜಾನೆ ಬರಿದಾಗಿತ್ತು. ಎಷ್ಟೋ ಇತಿಹಾಸಕಾರರು ಇದನ್ನೇ ಸಾಮ್ರಾಜ್ಯದ ಪತನದ ಆರಂಭದ ಹಂತ ಅಂತ ಗುರುತಿಸ್ತಾರೆ. ಸರಿ, ಇದು ಕಥೆಯ ಒಂದು ಭಾಗ ಅಷ್ಟೇ. ಈಗ ಔರಂಗಜೇಬ್ನ ಪರಂಪರೆಯ ಇನ್ನೊಂದು ಮುಖವನ್ನ ನೋಡೋಣ ಬನ್ನಿ. ಅವನ ವಿವಾದಾತ್ಮಕ ನೀತಿಗಳು ಸಾಮ್ರಾಜ್ಯದ ಒಳಗನೆ ದೊಡ್ಡ ದೊಡ್ಡ ಬಿರುಕುಗಳನ್ನ ಹೇಗೆ ಸೃಷ್ಟಿ ಮಾಡಿದ್ವು ಅನ್ನೋದನ್ನ ಗಮನಿಸೋಣ. ಈ ವಿಷಯದಲ್ಲಿ ಅವನ ನೀತಿಗಳು ಅವನ ಮುತ್ತಾತ ಅಕ್ಬರ್ನ ನೀತಿಗಳಿಗೆ ಸಂಪೂರ್ಣವಾಗಿ ಉಲ್ಟಾ ಇದ್ವು. ಅಕ್ಬರ್ ಧಾರ್ಮಿಕ ಸಹಿಷ್ಣುತೆಯನ್ನು ಪ್ರೋತ್ಸಾಹಿಸಿ ಮುಸ್ಲಿಮೇತರರ ಮೇಲಿದ್ದ ಜಿಜಿಯಾ ತೆರಿಗೆಯನ್ನು ರದ್ದು ಮಾಡಿದ್ದ. ಆದರೆ ಔರಂಗಜೇಬ್ 1679ರಲ್ಲಿ ಅದನ್ನು ಮತ್ತೆ ಜಾರಿಗೆ ತಂದ. ಅಷ್ಟೇ ಅಲ್ಲ, ಹೊಸ ದೇವಾಲಯಗಳನ್ನು ಕಟ್ಟೋದಕ್ಕೂ ನಿಷೇಧ ಹೇರ್ದ. ಈ ತರಹದ ಕಠಿಣ ನೀತಿಗಳ ಪರಿಣಾಮ ಏನಾಯ್ತು? ಅದು ಸಾಮ್ರಾಜ್ಯವನ್ನ ಒಳಗಿಂದಲೇ ಗೆದ್ದಲು ಹುಳದಾಗೆ ತಿನ್ನೋಕೆ ಶುರು ಮಾಡ್ತು. ಜನರಲ್ಲಿ ಅಸಮಾಧಾನ ಹೆಚ್ಚಾಯಿತು. ಹಿಂದೂ ಮುಸ್ಲಿಂ ಸಂಬಂಧಗಳು ಹದಗೆಟ್ಟವು. ಸಾಮ್ರಾಜ್ಯದ ಒಗ್ಗಟ್ಟು ಕುಸಿಯೋಕೆ ಶುರುವಾಯಿತು. ಇದೆಲ್ಲ ಸೇರಿ ದೇಶದ ಮೂಲೆ ಮೂಲೆಯಲ್ಲಿ ಬಂಡಾಯದ ಕಿಡಿ ಹೊತ್ಕೊಳ್ಳೋ ಹಾಗೆ ಮಾಡ್ತು. ಇಲ್ಲೇ ನೋಡಿ ಅವನ ವ್ಯಕ್ತಿತ್ವದ ಅತಿ ದೊಡ್ಡ ವಿರೋಧಾಭಾಸ. ವೈಯಕ್ತಿಕವಾಗಿ ನೋಡಿದ್ರೆ ಔರಂಗಜೇಬ್ ತುಂಬಾನೇ ಸರಳ ಜೀವನ ನಡೆಸ್ತಿದ್ದ ಅಂತ ಹೇಳ್ತಾರೆ. ಯಾವುದೇ ಐಷಾರಾಮಿ ಜೀವನ ಇರಲಿಲ್ಲ. ತನ್ನ ಸ್ವಂತ ಖರ್ಚಿಗೆ ಕುರಾನ್ ಪ್ರತಿಗಳನ್ನ ಬರೆದು ಟೋಪಿಗಳನ್ನ ಹೊಲ್ದು ಅದರಿಂದ ಬಂದ ಹಣವನ್ನೇ ಬಳಸ್ತಿದ್ನಂತೆ. ಆದರೆ ಇನ್ನೊಂದು ಕಡೆ ಅವನ ನಿರಂತರ ಯುದ್ಧಗಳಿಂದಾಗಿ ಇಡೀ ಸಾಮ್ರಾಜ್ಯವೇ ಆರ್ಥಿಕವಾಗಿ ದಿವಾಳಿಯಾಗೋ ಹಂತಕ್ಕೆ ಬಂದಿತ್ತು.
ಅವನ ಕಟ್ಟುನಿಟ್ಟಾದ ಧಾರ್ಮಿಕ ನಂಬಿಕೆಗಳು ಕಲೆ ಮತ್ತು ಸಂಸ್ಕೃತಿಯ ಮೇಲೂ ದೊಡ್ಡ ಪರಿಣಾಮ ಬೀರದು. ಅಕ್ಬರ್ ಮತ್ತು ಶಹಜಹಾನ್ ಕಾಲದಲ್ಲಿ ತುಂಬಾನೇ ಪ್ರವರ್ಧಮಾನಕ್ಕೆ ಬಂದಿದ್ದ ಸಂಗೀತ, ಚಿತ್ರಕಲೆ, ನೃತ್ಯ ಈ ಎಲ್ಲ ಕಲೆಗಳನ್ನು ಅವನು ಪ್ರೋತ್ಸಾಹಿಸ್ತಿಲ್ಲ. ಇದರ ಪರಿಣಾಮವಾಗಿ ಮೊಘಲ್ ಆಸ್ಥಾನದ ಸಾಂಸ್ಕೃತಿಕ ವೈಭವ ನಿಧಾನವಾಗಿ ಕಳೆಗುಂದಿ ಹೋಯಿತು. ಸರಿ, ಇಷ್ಟೆಲ್ಲ ಆದ್ಮೇಲೆ ಅವನ ಸುದೀರ್ಘ ಆಳ್ವಿಕೆಯ ಕೊನೆಯ ಘಟ್ಟ ಹೇಗಿತ್ತು ಮತ್ತು ಇತಿಹಾಸ ಅವನ ಪರಂಪರೆಯನ್ನ ಇವತ್ತು ಹೇಗೆ ನೋಡುತ್ತೆ? ಬನ್ನಿ, ಅದನ್ನ ಪರಿಶೀಲಿಸೋಣ. ತನ್ನ 88ನೇ ವಯಸ್ಸಿನಲ್ಲಿ ಮರಣಶಯ್ಯೆಯಲ್ಲಿದ್ದಾಗ ಔರಂಗಜೇಬ್ ನಾನು ಪಾಪಿಯಾಗಿ ಬಂದೆ, ಪಾಪಿಯಾಗಿ ಹೋಗ್ತಿದ್ದೇನೆ ಅಂತ ಹೇಳ್ಕೊಂಡಾನಂತೆ. ಇಷ್ಟು ದೀರ್ಘ, ಇಷ್ಟು ಪ್ರಕ್ಷುಬ್ಧ ಜೀವನದ ಕೊನೆಯಲ್ಲಿ ಆಡಿದ ಈ ಮಾತುಗಳು ಬಹುಶಃ ಅವನ ಆತ್ಮಾವಲೋಕನ ಮತ್ತು ವಿಷಾದವನ್ನೇ ತೋರಿಸುತ್ತವೇನೋ. ಕೊನೆಗೆ 1707ರಲ್ಲಿ ಔರಂಗಜೇಬ್ ನಿಧನನಾದ. ಅವನು ಬಿಟ್ಟು ಹೋಗಿದ್ದು ಭೌಗೋಳಿಕವಾಗಿ ನೋಡಿದ್ರೆ ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ಸಾಮ್ರಾಜ್ಯ ನಿಜ, ಆದರೆ ಆಂತರಿಕವಾಗಿ ಅದು ಸಂಪೂರ್ಣವಾಗಿ ಟೊಳ್ಳಾಗಿತ್ತು, ತುಂಬಾನೇ ದುರ್ಬಲವಾಗಿತ್ತು. ಅಂದ್ರೆ ಅವನ ನಂತರ ಮೊಘಲ್ ಸಾಮ್ರಾಜ್ಯ ಕುಸಿದು ಬೀಳೋಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನ ಅವನೇ ಮಾಡಿಟ್ಹೋಗಿದ್ದ. ಹಾಗಾದ್ರೆ ಕೊನೆಗೂ ಔರಂಗಜೇಬ್ ಅಂದ್ರೆ ಯಾರು? ಒಬ್ಬ ದಕ್ಷ ಆಡಳಿತಗಾರ, ತನ್ನ ಸಾಮ್ರಾಜ್ಯವನ್ನ ಅತಿದೊಡ್ಡ ಮಟ್ಟಕ್ಕೆ ವಿಸ್ತರಿಸಿದ ನಾಯಕನ, ಅಥವಾ ತನ್ನದೇ ಕಠಿಣ ನೀತಿಗಳಿಂದ ಒಂದು ದೊಡ್ಡ ಸಾಮ್ರಾಜ್ಯದ ಪತನಕ್ಕೆ ಕಾರಣನಾದ ಒಬ್ಬ ಅಸಹಿಷ್ಣು ರಾಜನ? ಈ ಪ್ರಶ್ನೆಗೆ ಇತಿಹಾಸಕಾರರಲ್ಲೇ ಇವತ್ತಿಗೂ ಒಂದು ಸ್ಪಷ್ಟವಾದ ಉತ್ತರ ಸಿಕ್ಕಿಲ್ಲ. ಅವನ ಪರಂಪರೆಯ ಬಗ್ಗೆ ಚರ್ಚೆ ಇವತ್ತಿಗೂ ಮುಂದುವರೆದಿದೆ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.